ಮತ್ತಷ್ಟು ಉಲ್ಬಣಗೊಳ್ತಾ ಇದೆ ಮಧ್ಯಪ್ರಾಚ್ಯ ಯುದ್ಧ. 48 ಗಂಟೆಯೊಳಗೆ ಹರ್ಮುಜ್ ಜಲಸಂಧಿ ತೆರೀರಿ, ಇಲ್ಲದೇ ಇದ್ರೆ ಇರಾನ್ ವಿದ್ಯುತ್ ಸ್ಥಾವರ ಸಂಪೂರ್ಣ ನಾಶವಾಗುತ್ತೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಡ್ತಾ ಇರುವಂತಹ ಕಠಿಣ ಎಚ್ಚರಿಕೆ. 48 ಕೇವಲ 48 ಟೈಮ್ಸ್ ಅಂದ್ರೆ ಕೇವಲ 48 ಗಂಟೆಗಳ ಅವಧಿ. ಅಷ್ಟರೊಳಗಡೆ ನೀವು ವಿದ್ಯುತ್ ಸ್ಥಾವರ ಏನಿದೆ ಅದನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಈ ಸಂದರ್ಭದಲ್ಲಿ ಹರ್ಮುಜ್ ಏನ್ ಕ್ಲೋಸ್ ಮಾಡಲಾಗಿದೆ ಅದನ್ನು ತೆರಿಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಇರಾನ್ಗೆ ಅಮೆರಿಕ ಕೊಟ್ಟಿದೆ. ಹಲವಾರು ವಿದ್ಯುತ್ ಸ್ಥಾವರವನ್ನ ಗುರಿಯಾಗಿಸಿ ಸಂಪೂರ್ಣ ನಾಶವನ್ನ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದು ಅಮೆರಿಕ, ಇಸ್ರೇಲ್ ಬೆಂಬಲಿತ ರಾಷ್ಟ್ರಗಳಿಗೆ ಹರ್ಮುಜ್ ಕ್ಲೋಸ್ ಆಗಿರೋದ್ರಿಂದಾಗಿ ಯುಕೆ, ಫ್ರಾನ್ಸ್, ಇಟಲಿ, ಜರ್ಮನಿ, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ, UAE, ಬಹರೇನ್ಗೆ ಹರ್ಮುಜ್ ಬಂದ್ ಆಗಿರೋದ್ರಿಂದಾಗಿ ಈಗ ಅಮೆರಿಕ ಕಠಿಣವಾದ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಬಹಳ ಒಂದು ತೀವ್ರತರದ ಯುದ್ಧ ಏನು ನಡೀತಾ ಇದೆ ಮಧ್ಯಪ್ರಾಚ್ಯದಲ್ಲಿ. ಮತ್ತೊಂದು ಕಡೆ ಟ್ರಂಪ್ ಎಚ್ಚರಿಕೆಗೆ ಇರಾನ್ ಕೂಡ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಡ್ತಾ ಇದೆ. ಅಮೆರಿಕಾಗೆ ಸೇರಿದ ಎಲ್ಲ ಇಂಧನ ತಂತ್ರಜ್ಞಾನ ಸ್ಥಾವರವನ್ನ ಹೊಡಿತೇವೆ ಅಂತ ಹೇಳ್ತಾ ಇದೆ ಇರಾನ್. ಉಪ್ಪು ನೀರಿನ ನಿರ್ಮೂಲನ ಮೂಲಸೌಕರ್ಯವನ್ನೇ ಟಾರ್ಗೆಟ್ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದು ಇರಾನ್ ಮಿಲಿಟರಿ ಕಮಾಂಡರ್ ಖತಮ್ ಅಲ್ ಅನ್ಬಿಯಾ ಕೌಂಟರ್ ಕೊಟ್ಟಿದ್ದಾರೆ ಅಮೆರಿಕಾಗೆ. ಟ್ರಂಪ್ ಎಚ್ಚರಿಕೆಗೆ ಇರಾನ್ ಕೊಡ್ತಾ ಇರುವಂತಹ ತೀಕ್ಷ್ಣವಾದ ಎಚ್ಚರಿಕೆ. ವಿದ್ಯುತ್ ಸ್ಥಾವರಗಳನ್ನ ಸಂಪೂರ್ಣ ನಾಶ ಮಾಡ್ತೇವೆ ಅಂತ ಟ್ರಂಪ್ ಎಚ್ಚರಿಕೆಯನ್ನ ಇರಾನ್ಗೆ ಕೊಡ್ತಿದ್ದ ಹಾಗೆಯೇ ಇರಾನ್ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇರಾನ್ ಮಿಲಿಟರಿ ಕಮಾಂಡರ್ ಖತಮ್ ಅಲ್ ಅನ್ಬಿಯಾ ಕೌಂಟರ್ ಕೊಡ್ತಾ ಇದ್ದಾರೆ ಇರಾನ್ಗೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆಯನ್ನು ಕೊಡ್ತಿದ್ದ ಹಾಗೆಯೇ ಮತ್ತೊಂದು ಕಡೆ ತೀಕ್ಷ್ಣವಾಗಿಯೇ ಟ್ರಂಪ್ಗೆ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು ಇರಾನ್. ಆ ಮೂಲಕ ನಿಮ್ಮ ಪ್ರಮುಖವಾದಂತಹ ಆರ್ಥಿಕತೆಗೆ ಜೀವನಾಡಿಯಾಗಿರುವಂಥದ್ದನ್ನೇ ನಾವು ಹುಡುಕಿ ಹೊಡಿತೇವೆ ಅನ್ನುವಂಥದ್ದನ್ನ ಇರಾನ್ ತೀಕ್ಷ್ಣವಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ ಟ್ರಂಪ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.